ಆತ್ಮೀಯ H16 ನ್ಯೂಸ್ ಅಥವಾ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋದವರು. ನೀಟದ ರಿಸಲ್ಟ್ ಬಂದಾಗಿದೆ. ನೀಟ್ ಪರೀಕ್ಷೆ ಕೊಡುವಂಥವರೆಲ್ಲ ಹೆಚ್ಚು ಕಡಿಮೆ ಅನುಕೂಲಸ್ಥ ಮಧ್ಯಮ ವರ್ಗದ ಜನರು ಅನ್ನೋದು ನಂಬಿಕೆದ ವಾಸ್ತವನೂ ಅದ. ಎಲ್ಲೋ ಒಂದು ಅಪರೂಪದ ಒಂದು ಬಡ ಕುಟುಂಬದ ಕೂಲಿಕಾರರ ಮಕ್ಕಳು ಅಥವಾ ಹೆಣ್ಣುಮಗಳು ಗಂಡು ಮಗನು ನೀಟ್ಗೆ ಆಯ್ಕೆ ಆಗಿದೆ ಅಂದರೆ ನಿಜವಾಗಿಯೂ ಅದ್ಭುತವಾದಂಥ ಸಾಧನೆ. ಇದನ್ನು ಯಾರು ಹೊಲಗಳಿಗೆ ಸಾಧ್ಯ. ಇವತ್ತಂತೆ ನೀವು ನೀಟ್ ಮಾಡಬೇಕಾಗಿದ್ದರೆ ಕೋಚಿಂಗ್ ಬೇಕೇ ಬೇಕು. ಇವ್ರು ಕೋಚಿಂಗ್ ತೊಗೊಂಡಿದ್ದಾರೆ. ಈ ಹುಡುಗಿರು ರಾಣಿ ಬಾಯಿ ಅಂತೇಳಿ ವಿಶೇಷವಾಗಿ ಮೈಸೂರು, ಅದು ಮುಖ್ಯವಾಗಿ ಏನಪ್ಪ ಅಂತಂದರೆ ಸರ್ಕಾರ ಶಾಲೆ ಕಲ್ತಂಥ ಹೆಣ್ಮಗಳು ಈ HD ಕೋಟೆ ತಾಲೂಕು. HD ಕೋಟೆ ಅಂದರೆ ವಿಶೇಷವಾಗಿ ಅಲ್ಲೆಲ್ಲ ಕಾಡ ಜನರಿರುವಂಥ ಒಂದು ಪ್ರದೇಶದಲ್ಲೇ, ಅತ್ಯಂತ ಹಿಂದುಳಿದ ಪ್ರದೇಶದಲ್ಲೇ ಇದ್ದಂಥ ಈ ರಾಣಿಬಾಯಿ ಇವತ್ತು ನೀಟದಲ್ಲಿ 12ನೇ ರ್ಯಾಂಕ್ ಆಗಿದ್ದಾಳೆ. ಈ ಹೆಣ್ಮಗಳು ಅಥವಾ ಈ ಮಗು ಅಂತೂ ಅಡ್ಡಿ ಇಲ್ಲ, ಸೆಲೆಕ್ಷನ್ ಆಗಿದ್ದಾಳೆ. ನಿಜವಾಗಿ ಇದನ್ನು ನಾವೆಲ್ಲರೂ ಗೌರವಿಸಬೇಕಂತ ವಿಷಯ. ಅಸಾಧ್ಯದ ಕೆಲಸ. ಏನೋ UPSC ಆಗ್ಬೋದೇನೋ, ನೀಟದಲ್ಲಿ ಮಾತ್ರ ಕೋಚಿಂಗ್ ದೊಡ್ಡ ಪ್ರಮಾಣದಲ್ಲಿ ಕೋಟ ಗೀಟ ಎಲ್ಲ ಕಡೆ ನೋಡಿದ್ರೆ ಹೈದರಾಬಾದು ಯಾವ ರೀತಿ ಕೋಚಿಂಗ್ ಇರ್ತಾರೆ. ಕೋಟದಲ್ಲಂತೂ ಈಗ ಸ್ವತಃ ರಾಹುಲ್ ಗಾಂಧಿಯವರು ಕೋಟಾದಲ್ಲಿ ಆಗಿರ್ಬೋದು, ಇವತ್ತು ಡೆಹ್ರಾಡೂನ್ದಲ್ಲಿ ಆಗಿರ್ಬೋದು, ನಿನ್ನೆ ಅಲ್ಲೆಲ್ಲ ಎಷ್ಟೆಷ್ಟು ಖರ್ಚು ಬರ್ತದೆ, ಏನು ಬರ್ತದೆ ಅನ್ನೋದನ್ನು ಪ್ರತಿ ವರ್ಷಕ್ಕೂ 2 ರಿಂದ 3 ಲಕ್ಷ. ಅದು ಮುಗಿದಿರೋ ಕೋಚಿಂಗ್ 3-4 ವರ್ಷ ಆದರೂ ಒಂದು 8-10 ಲಕ್ಷ ರೂಪಾಯಿ ತೆಗೆದಿರ್ಬೇಕು. ಮತ್ತು ಮನೆಯೊಳಗೆಲ್ಲ ಎಜುಕೇಟೆಡ್ ಇರಬೇಕು. ಅದು ಭಾಳ ಮಹತ್ವದ. ಓದಿಸ್ಬೇಕು, ಅವ್ರ ಮಕ್ಕಳು ಬೆನ್ನದ್ಬೇಕು. ಇಲ್ಲಿ ಅದೇ ತಂದೆ ನಾನು ನೋಡ್ತಾ ಇರ್ತೀನಿ. ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸು, ಹೈಯರ್ ಕ್ಲಾಸು. ಒಟ್ಟು ಬೆಳಗ್ಗೆ 6 ಗಂಟೆಗೆ ಶುರು ಆಯ್ತಪ್ಪ ಅಂದರೆ ಮಲಗುತ್ತಾರೆ. ಟ್ಯೂಷನ್ ಹೋಗೋದು ಬರೋದು ಮಾಡ್ತಾರೆ, ವರ್ಕ್ ಮಾಡಿಸ್ತಾರೆ. ಹೀಗಾಗಿ ಆಳ್ವಾಸ್ ಆಗಿರ್ಬೋದು, ಎಕ್ಸ್ಪರ್ಟ್ ಆಗಿರ್ಬೋದು, ಮತ್ತೊಂದು ಕಡೆ ಆಗಿರ್ಬೋದು, ಕೋಟಾದಲ್ಲಿ ಆಗಿರ್ಬೋದು, ಎಲ್ಲ ಈ ದೇಶದ ಮುಖ್ಯ ಕೇಂದ್ರಗಳು ಇವೆಲ್ಲ ಇವತ್ತೇನು ಕೋಚಿಂಗ್ ಸೆಂಟರ್ ಎಲ್ಲ ಪಬ್ಲಿಕ್ ಸೆಕ್ಟರಲ್ಲಿ, ಪ್ರೈವೇಟ್ದೂ ಎಲ್ಲ ಅಪರೂಪಕ್ಕೆ ಇದೊಂದು ಸರ್ಕಾರಿ ಶಾಲೆಗಳು ಕಲ್ತಂಥ ಈ ಹೆಣ್ಣು ಮಗಳು ರಾಣಿಬಾಯಿ ಸ್ವತಃ ಇವ್ರ ತಂದೆ ಒಬ್ಬ ಕುಡುಕ ತಾಯಿಗೆ ಒಂದು ದುಡಿಮೆಯಿಂದ ಈ ಮಗು ಕಲಿತ ಇವತ್ತು ಟಾಪ್ 12ರಲ್ಲಿ, ಅದು ST ರಿಸರ್ವೇಷನ್ದಲ್ಲಿ ಆಗಿದ್ದಾಳೆ. ಯಾವುದರಲ್ಲೇ ಆಗಲಿ ಆಗಿದ್ದಲ್ಲ, ಇದು ಬಹಳ ಸಮಾಧಾನ. ಇದನ್ನು ತೋರಿಸಿ ನಾವು ನಮ್ಮಲ್ಲೂ ಆಗ್ತಾರೆ, ಪ್ರತಿಭೆ ಇದ್ದರೆ ಆಗ್ತದೆ, ಬಡವರು ಇದ್ದರೆ ಆಗ್ತದೆ ಅಂತ ನಾವು ಹೇಳಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ನಾವು ಇಲ್ಲಿ ಅನ್ಯಾಯ ಮಾಡ್ತಾಯಿದ್ದೀವಿ. ಅದು ಅವ್ರಿಗೂ ಕೋಚಿಂಗ್ ಸಿಕ್ಕಲ್ಲ. ಸರ್ಕಾರಿ ಶಾಲೆಗಳಲ್ಲೂ ಆಗ್ಬೋದು, ಅದ್ರ ಕೋಚಿಂಗ್ ಸಿಗಬೇಕು, ಜೊತೆಗೆ ಒಳ್ಳೆಯ ವಾತಾವರಣ ಬೇಕು ಅವ್ರಿಗೆ. ಅದೆಲ್ಲ ಈ ಹುಡುಗಿಗೆ ಸಿಕ್ಕಲ್ಲ. ಸರ್ಕಾರಿ ಶಾಲೆಗಳು ಒಳ್ಳೆಯ ಮಾಸ್ತರ್ ಸಿಕ್ಕಿದ್ದಾರೆ, ಎಲ್ಲ ಕೋಚಿಂಗ್ ಸೆಂಟರ್ಗಳು ಸಿಕ್ಕಿದ್ದಾರೆ, ಸರ್ಕಾರಿ ಕೋಚಿಂಗ್ ಸೆಂಟ್ರು. ಇವಳು ಅಲ್ಲಿ ದುಡಿದಿದ್ದಾಳೆ, ಹಾರ್ಡ್ ವರ್ಕ್ ಮಾಡಿದ್ದಾಳೆ. ಬೆಳಗ್ಗೆ 3ಕ್ಕೆ ಎದ್ದು ರಾತ್ರಿ ತನಕ ಓದೋದು ಮಾಡೋದು. ಅವಳಲ್ಲೂ ಛಲ ಅದು, ಆ ಮತ್ತು ಬೇರೆ. ಆದರೆ ಎಲ್ಲ ಮಕ್ಕಳು ಹಿಂಗೆ ಪಾಸ್ ಆಗ್ತಾರೆ ಸರ್ಕಾರಿ ಶಾಲೆ ಅನ್ನೋದು. ಈಗ ಎಷ್ಟು ಮಂದಿ ಆಗಿದ್ದಾರೆ ಹೇಳಿ? 720ಕ್ಕೆ 692 ಮಾರ್ಕ್ಸ್ ತೊಗೊಂಡ್ರೆ. ಸ್ವತಃ ಪ್ರತಿಭಾವಂತ ಇದ್ದಾಳೆ, ಹಾರ್ಡ್ ವರ್ಕರು ಅದಾಳೆ, ಮತ್ತು ಅದಕ್ಕೆ ಬೇಕಾದಂಥ ವಾತಾವರಣ ಸಿಕ್ಕದಲ್ಲಿ ಪಾಪ ಕಾಡಿನೆಲ್ಲಾದ್ರೂ ಸಹಿತ. ಸರ್ಕಾರಿ ಶಾಲೆಯಲ್ಲೂ ಭಾಳಷ್ಟು ಒಳ್ಳೆ ಜನ ಇದ್ದಾರೆ, ಇಲ್ಲ ಅಂತಲ್ಲದ. ಆದರೆ ಎಲ್ಲರಿಗೂ ತಲೆಯಲ್ಲಿ ಏನಪ್ಪ ಅದು ಯಾಕೆ ತಿರುಗಿಸೋದು ನಾವು ಇನ್ನೊಬ್ಬರು ಸಲುವಾಗಿ ಅಂತ. ಆದರೆ ಪಾಠದಲ್ಲಿ ಹಂಗಿಲ್ಲ. ನೀವು ದುಡ್ಡು ಕೊಟ್ಟು ಗೆಲ್ಲಿತಿರ್ತೀರಿ, ನಿಮ್ಮ ವರ್ಕ್ ಮಾಡಿಸ್ತೀರಿ, ಬೆನ್ನು ಹತ್ತೀರಿ. ಅದ್ರಲ್ಲಿ ಎಷ್ಟೋ ವಿದ್ಯಾರ್ಥಿ ಫೇಲ್ ಆಗಿ ಹೋಗ್ತಾರೆ. ಆವಾಗ ಬೇರೆ ಪಾಸ್ ಆದ ಹುಡುಗರು ಇರ್ತಾರೆ ಹೆಚ್ಚು ಕಡಿಮೆ. ಇವೆಲ್ಲ ಹೇಗೆ ನಡೆಯಾಗ ಎಕ್ಸ್ಪರ್ಟ್ದರೆ 600ಕ್ಕೂ ಹೆಚ್ಚು ಹುಡುಗರು ಐತಿ ಅಂದ್ಕೊಂಡಾರ ಅಂತೇಳಿ. ಮುಂದೆ ಅದೇ ಕಾಲಕ್ಕೆ ಗುರುವಾನ್ ಕೆರೆಯಲ್ಲಿ ಆಗಿರ್ಬೋದು, ಯಕ್ಷರದವ್ರದ್ದು. ಅದೇ ಕಾಲಕ್ಕೆ ಆಳ್ವಾಸ್ ಅಂತ ಪ್ರಸಿದ್ಧ. ಅದು ದುಡ್ಡಿಲ್ಲ ಏನಿಲ್ಲ. ಒಬ್ಬೊಬ್ಬ ವಿದ್ಯಾರ್ಥಿ ಕಡಿಮೆ ವರ್ಷಕ್ಕೆ 2, 3, 4 ಲಕ್ಷ ಖರ್ಚು ಮಾಡ್ಬೋದು. ಅದು ಒಮ್ಮೆಲ್ಲ 2, 3, 4 ಸಲ ಒಮ್ಮೆ ನಾವು ಅಲ್ಲಿ ಇಡಬೇಕಾಗ್ತದೆ. ಹೀಗಾಗಿ ಇದರ ಪಾಸ್ ಆದ್ರೆ 10-15 ಲಕ್ಷ. ಇನ್ನು ಪಾಸ್ ಆದರೂ ರಿಸರ್ವೇಷನ್ ಇರ್ತಂದ್ರೆ ಒಂದು ಸ್ವಲ್ಪ ಅನುಕೂಲ. ಇಲ್ಲಪ್ಪ ಅಂತಂದ್ರೆ ದುಡ್ಡು ತುಂಬೋದು ಹೆಂಗೆ ಗೌರ್ಮೆಂಟಿದ್ದು. ಅದು ದೊಡ್ಡ ಸಾಹಸ ಅದ್ರಿ. ಗೌರ್ಮೆಂಟ್ ಫೀನು ತುಂಬಲಾರಂಥ ಸ್ಥಿತಿಗಳು ಇದ್ದಾರೆ. SC STಗಳಲ್ಲಿ ಆಗಿರ್ಬೋದು, ಇನ್ನೂ ಬಡವರಲ್ಲಿ ಆಗಿರ್ಬೋದು. SC STಗೆ ಒಂದು ಸ್ವಲ್ಪ ಕನ್ಸೆಷನ್ ಸಿಗ್ಬೋದೇನೋ ಸ್ವಲ್ಪ ಮಟ್ಟಿಗೆ. ಪಾಪ ಅಲ್ಲೂ ಪಾಪ ಅವ್ರದ್ದು ಪರಿಸ್ಥಿತಿ ಆರ್ಥಿಕ ಅಷ್ಟು ಕಷ್ಟ. ಆದರೆ ಇವತ್ತು ಎಷ್ಟೋ ಜನ SC STಗಳಲ್ಲೇ ಸ್ವಲ್ಪ ಹಣವಂತರು ಆಗಿದ್ದಾರೆ, ಇಲ್ಲ ಅಂತಲ್ಲ. ಅದು ಮಿಡಲ್ ಕ್ಲಾಸ, ಲೋವರ್ ಮಿಡಲ್ ಕ್ಲಾಸ್ ಇದ್ದಾರೆ. ಅವ್ರು ಏನೋ ಗುದ್ದಾಟ ಮಾಡ್ಬೋದು. ಇನ್ನು ಮುಂದಿನ ಎಜುಕೇಷನ್ ಪಾಸ್ ಅಂತ ಆದಲು ರಾಣಿಬಾಯಿ, ಅದಕ್ಕೇನೋ ಅನುಕೂಲ ಮಾಡಬಹುದಿಲ್ಲ ಅಂತಲ್ಲ, ಜನನೂ ಹೆಲ್ಪ್ ಮಾಡ್ಬೋದು. ಆದರೆ ಅವಳಿಗೂ ಭಯ ಅದ, ಮುಂದೆ ಹೆಂಗಪ್ಪ ಅನ್ನೋದಂತೇಳಿ ಭಯ ಆಗೋದು. ಪ್ರತಿ ವರ್ಷ ಖರ್ಚು ಇರೋದನ್ನ ಆ ಖರ್ಚು ಹಾಕೋರು ಯಾರು ಅಂತ. ಅದಕ್ಕಾಗಿ ನಾವು ಮೇಲಿನ ಮಾತನ್ನು ಹೇಳ್ತಾ ಇರೋದು, ಈ ಪ್ರೊಫೆಷನಲ್ ಕೋರ್ಸ್ಗಳಿಗೆ ಆಗಿರ್ಬೋದು, ಉನ್ನತ ಶಿಕ್ಷಣಕ್ಕೆ ಆಗಿರ್ಬೋದು,
ಸರ್ಕಾರನ ಯಾಕಪ್ಪ ಅದು ಫಂಡನ್ನು ಇಟ್ಟ ಬರೀ 2 ಲಕ್ಷ ಕೋಟಿ ರೂಪಾಯಿ ಇಡ್ತದ್ರಿ ಇಡೀ ದೇಶದ ಇದಕ್ಕೆ ಎಜುಕೇಷನ್ಗೆ ಬರೀ 2 ಲಕ್ಷ ಕೋಟಿ ರೂಪಾಯಿ 1-2% ಭಾಳ 3% ಇಟ್ಟಿರ್ತದೆ. ಯಾಕೆ ನೀವು 3% ಇಡ್ತೀರಿ? ಇಂಥ ವಿದ್ಯಾರ್ಥಿಗಳು ಅನುಕೂಲ ಆಗೋದ್ರಿ ಏನ್ರಿ? ಅದು ಫ್ರೀಯಾಗಿ ಇವರೆಲ್ಲ ಹೈಯರ್ ಎಜುಕೇಷನ್ ಕೊಟ್ರೆ ಇವ್ರು ನಮ್ಮ ದೇಶದ ಆಸ್ತಿ ಆಗೋದಿಲ್ಲೇನ್ರಿ? ಪಾಪ ಈಗ ದುಡ್ಡು ಕೊಟ್ಕಂತ ಅವ್ರ ಮಕ್ಕಳು ದುಡ್ಡು ತೆಗಿಸೋರಿಗೆ ಅವ್ರು ಪ್ರೈವೇಟ್ ದವಾಖಾನೆ ಹಾಕೋಬೇಕಾಗ್ತದೆ, ದುಡ್ಡು ತೆಗಿಬೇಕಾದ್ರೆ ಬೇಡ ದೇಶ ಬಿಟ್ಟು ಬೇರೆ ದೇಶ ಹೋಗ್ಬೇಕಾಗ್ತದೆ. ಎಷ್ಟೋ ಹುಡುಗರು ಇವತ್ತು ನಮ್ಮ ದೇಶ ಬಿಟ್ಟು ಹೊರಗೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಈಗ ಅಮೇರಿಕಾದಲ್ಲಿ ಕಲೀಲಿ ಎಲ್ಲೋ ಕಲೀಲಿ ದುಡ್ಡು ಕೊಡಲಾರ್ದು ಎಲ್ಲೂ ಸಾಧ್ಯ ಇಲ್ಲ. 15-20 ಲಕ್ಷ ಅದರಲ್ಲೂ MBBS ಅಂತ ಸೀಟುಗಳು ಪ್ರೈವೇಟ್ದಲ್ಲಿ ಕೋಟಿಗಟ್ಟಲೆ. ಪಾಪ ಈ ಮಗು ಕೊಡ್ಲಿಕ್ಕೆ ಸಾಧ್ಯ ಇದನ್ನ ಮುಂದಿನ ಖರ್ಚು ಹೆಂಗೆ ಅನ್ನೋ ಸಹಿತ ಅಷ್ಟು ಚಿಂತನೆ ಇರೋದು. ಅದು ಚಿಂತೆ ಆಗಿದೆ ಪಾಪ ಅವಳಿಗೆ. ಒಳ್ಳೆ ಕಾಲೇಜಿನ ಓದಬೇಕು ಅನ್ನೋದು ಆಸೆನೂ ಅದ. ಅದ್ರ ಖರ್ಚು ಕೊಡೋರು ಯಾರು? ಎಸ್ ಟಿ ಮೂಲಕ ಏನೋ ಸ್ವಲ್ಪ ಫೀಸ್ ಬರ್ಬೋದು. ಆದರೆ ಎಂಥದ್ದು ಇದ್ರೂ ಸಹ ಸಂಸ್ಥೆಗಳು ನಾವು ನೋಡ್ತಾ ಇದ್ವಿ, ಕೇಳಿದ್ವಿ ಕೆಲವೊಂದಷ್ಟು. ನಮ್ಮ ಒಳ್ಳೆ ಪ್ರೊಫೆಸರ್ಗಳಿಂದ ಕೇಳಿದ್ವಿ, ಅವರು SC ಸಂಬಂಧಿಸಿದವರು ಇಲ್ಲರಿ ಮತ್ತು ಎಕ್ಸ್ಟ್ರಾ ಫೀಸ್ ತೊಗೊಳ್ತಾರೆ ರೀ ಅವರಂತ. ಇದನ್ನೆಲ್ಲ ಕೊಡೋರು ಯಾರು? ಪಾಪ ಬಡ ಕೂಲಿ ಕಾರಣ ನಮ್ಮ ಮಗಳಿಗೆ ಕೂಲಿ ಮಾಡ್ತಾ ಇರ್ತದೆ ತಾಯಿ, ಅಜ್ಜಿ ಮತ್ತು ಅವರ ಅಜ್ಜ ಜೊತೆಗೆ ಅವ್ರವ್ವ ಅಪ್ಪಂತೆ ಕೊಡೋಗಿರೋದ್ರೆ ಎಲ್ಲೋ ಹೋಗ್ಬಿಟ್ಟಿದೆ ನಮ್ಮ ಆಶಯ. ಇದರೊಳಗೆ ಮ್ಯಾಲೆ ಬರ್ಬೇಕಾಗಿದೆ ನನ್ನ ಮಗಳು. ನಿಜವಾಗಿ ಇದೊಂದು ದೊಡ್ಡ ಸಾಹಸ ಮಾಡಿದಾಳೆ. ಆ ಸಾಹಸಕ್ಕೆ ಇನ್ನು ಸರ್ಕಾರದ ಕೈ ಹಿಡಿಬೇಕು. ಅದಕ್ಕೆ ಮತ್ತೆ ಯಾರೂ ಇಲ್ಲ, ಹಿಡಿದ್ರು ಹಿಡ್ಬೋದಿಲ್ಲ ಅಂತಲ್ಲ, ಭಾಳ ಕಡಿಮೆ ರೀ. ರೇರೆಸ್ಟ್ ಆಫ್ ದ ರೇರ್. ಯಾರಿಗ್ಯಾರು ನಮ್ಮನ್ನು ಗಾಳಿ ಮಾತದ, ಯಾರಿಗಿಲ್ಲ ಯಾರಿಗಿನ ಸಂಸಾರ ಅಂತೇಳಿ. ಹೀಗಾಗಿ ಏನೋ ಆದರೂ ಆಗ್ಬಹುದೇನೋ ಎಲ್ಲೋ ಕೆಲವೊಂದು ಜನ ದೊಡ್ಡ ಮನುಷ್ಯನವರು. ಆದರೆ ಅದೆಲ್ಲ ಯಾಕೆ ನಮ್ಮ ಸರ್ಕಾರನ ದುಡ್ಡು ಇಟ್ಟುಕೊಂಡು ಇಂಥ ಮಕ್ಕಳಿಗೆ ಯಾಕೆ ಕಲಿಸ್ಬಾರ್ದು? ಫ್ರೀಯಾಗಿ ಯಾಕೆ ಪೂರ್ತಿ ಎಜುಕೇಷನ್ ಮಾಡಿಸ್ಬಾರ್ದು? ಅದರಲ್ಲೂ ST ಕಮ್ಯುನಿಟಿಗೆ ಇರೋದ್ರಿಂದ ರಿಸರ್ವೇಷನ್ ಎಲ್ಲ ಒಪ್ಪನು. ಅದರಲ್ಲಿ ಊಟದ ಖರ್ಚು ಮತ್ತು ಖರ್ಚು ಕೊಡ್ತದಿಲ್ಲ ಅಂತಲ್ಲ. ಆದರೆ ಈ ಏನಪ್ಪ ಅಂತ 12 ರ್ಯಾಂಕ್ ಇರೋದ್ರಿಂದ ಆಗ್ಬೋದೇನೋ. ಅದು ಎಲ್ಲ ಮಕ್ಕಳು ಯಾರು ಅಪೇಕ್ಷಿಸಿದಂಥ ಮಕ್ಕಳಿದ್ದಾರೆ ಅಂಥವ್ರಿಗೆ ಗೌರ್ಮೆಂಟ್ದಲ್ಲಿ ಟ್ರೈನಿಂಗು ಕೋಚಿಂಗು ಸಿಗ್ತಪ್ಪ ಅಂತಾರೆ. ಅವ್ರು ಯಾಕೆ ರೀ ಸ್ವಸ್ಥಾದ ನಮ್ಮ ದೇಶದ ಸೇವೆ ಮಾಡ್ಬೋದಲ್ಲ ಅವರು. ಇವಾಗ ಅನೇಕ ಡಾಕ್ಟರ್ ಆದವರು, ಇಂಜಿನಿಯರ್ ಆದವರು ಇಲ್ಲಿ ಬಿಟ್ಟು ಹೋಗಿಬಿಡ್ತಾರೆ ಅವರು. ಯಾಕಂದರೆ ಅವ್ರು ದುಡ್ಡು ಗಳಿಸ್ಬೇಕಾಗಿರ್ತದೆ. ಹೀಗಾಗಿ ದುಡ್ಡು ಹಾಕಿರ್ತಾರೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ, ಮತ್ತು ಗಳಿಸೋದು ಹೆಂಗೆ ಅವರು. ಅದಕ್ಕಾಗಿ ಇದನ್ನು ಮೆಡ್ಮೆಲ್ಲ ಹೇಳೋದು ಏನಪ್ಪ ಅಂತಂದರೆ, ಇವತ್ತೇನೋ ರಾಣಿಬಾಯಿ ಅಂತ ಹುಡುಗಿ ನೀಡಿದ್ರೆ ಪಾಸ್ ಆಗಿದ್ದಾಳೆ, 12 ರ್ಯಾಂಕ್ ಅದಾಳ, ಖುಷಿ ಪಡುವಂಥ ವಿಷಯ. ಅದೇ ಕಾಲಕ್ಕೆ ಇಂಥ ವಿದ್ಯಾರ್ಥಿನಿಯರಿಗೆ ಸರ್ಕಾರನ ಲೀಡ್ ತೊಗೊಂಡು ಇವ್ರನ್ನ ಕಲಿಸುವಂಥ, ಇವ್ರ ಜವಾಬ್ದಾರಿ ಇರುವಂಥ ಕೆಲಸ ಮಾಡಿದರೆ ಭಾಳ ಯೋಗ್ಯ. ಪಾಪ ಎಲ್ಲರೂ ಹೋಗಿ ನಿಮಗೆ ಗೊತ್ತದೋ ಎಲ್ಲೋ ಗೊತ್ತಿಲ್ಲ, ನನಗಂತೆ ಭಾಳ ಕಹಿ ಅನುಭವಗಳಾಗಿದ್ದಾವೆ. ಇನ್ನೊಬ್ರ ಹತ್ರ ಹೋಗಿ ನಮ್ಮಲ್ಲಿ ಸಹಾಯ ಮಾಡಿರಿ ಅಂತ ಕೇಳುವಂಥ ಒಂದು ಧ್ವನಿ ಇರ್ತದಲ್ಲ, ಎಷ್ಟು ನೋವಿದಿರ್ತೈತೆ ಅಂದ್ರೆ ನಮ್ಮ ಇಡೀ ವ್ಯಕ್ತಿತ್ವ ನಮ್ಮ ಅಂಗೈಯಲ್ಲಿ ಹೋಗಿ ಕೇಳ್ತಾ ಇರ್ತೀವಿ, ನಾವು ನೋಡ್ರಿ ಹೆಲ್ಪ್ ಮಾಡಿರಿ ಅಂತೇಳಿ. ಮಾಡ್ಬೋದು, ಮಾಡ್ದೇ ಇಲ್ಲಂತಲ್ಲ, ಭಾಳ ಕಡಿಮೆ ಪ್ರಮಾಣ. ಹೀಗಾಗಿ ಈ ವಿದ್ಯಾರ್ಥಿನಿ ರಾಣಿಬಾಯಿ ಅವ್ರಿಗೆ ಇಡೀ ಕರ್ನಾಟಕ ಸರ್ಕಾರ ಫ್ರೀಯಾಗಿ ಅವಳಿಗೆ ಪೂರ್ತಿಯಾಗಿ ಮುಂದಿನ ಎಜುಕೇಷನ್ದ ಜವಾಬ್ದಾರಿ ಹೊತ್ತ ಅವಳಿಗೆ ಒಂದು ಒಳ್ಳೆಯ ಮೆಡಿಕಲ್ ಕಾಲೇಜಲ್ಲಿ ಕಲಿಸಿದರೆ ಆ ಮಗು ಈ ದೇಶದ ಆಸ್ತಿ ಆಗ್ತಾರೆ. ಅನೇಕರು ಆಗ್ತಾರೆ ಅಷ್ಟೇ ಅಲ್ಲ. ಈ ಆಳ್ವಾದಾಗಿ ನೋಡೋದಾದ್ರೆ ಪಾಪ ಅವರು ದುಡ್ಡು ಹಾಕಿರ್ತಾರೆ, ಬಿಲ್ಡಿಂಗ್ ಕಟ್ಟಿರ್ತಾರೆ, ಟೀಚರ್ ಪೇಮೆಂಟ್ ಮಾಡಬೇಕಾಗ್ತದೆ ಅವರು. ಅದು ಸ್ವತಃ ಸರ್ಕಾರದಿಂದ ಯಾಕೆ ಲೀಡ್ ಮಾಡ್ತಾ ಇಲ್ಲ? ಇದಕ್ಕೆ ಉತ್ತರ ಎಲ್ಲರೂ ಹುಡುಕ್ಬೇಕಾಗಿದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ರಾಣಿಬಾಯಿ ಅವರಿಗೆ, ಅವ್ರ ತಾಯಿಯವರಿಗೆ, ಅದೇ ಕೆಲವು ಅಜ್ಜಿ ಎಲ್ಲರಿಗೂ ಧನ್ಯವಾದ ಹೇಳುವಂಥ ಕೆಲಸ. ಯಾಕಂದರೆ ಪಾಪ ಅವರು ಬೆನ್ನಿಗೆ ಬೆನ್ನಾಗಿ ಅವಳು ನಿಂತ ನೆರಳಾಗಿ ಕಲಿಸಿದ್ದಾರೆ ಅನ್ನುವಂಥ ಮಾತು ನೆನಪಿಸ್ಕೊಳ್ತಾ, ರಾಣಿಬಾಯಿ ಅಂಥ ವಿದ್ಯಾರ್ಥಿಗಳು ಬರಲಿ, ಅವರಿಗೆ ಹೈಯರ್ ಎಜುಕೇಷನ್ ಥರ ಫ್ರೀ ಎಜುಕೇಷನ್ ಕೊಡುವಂಥ ಕೆಲಸ ನಮ್ಮ ಸರ್ಕಾರಗಳಿಂದ, ರಾಜ್ಯ ಆಗಿರ್ಬೋದು ಕೇಂದ್ರ ಆಗಿರ್ಬೋದು, ಮಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಸಿನಿಮಾ ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಸತ್ಯಲಕಾಗಿರಿ ವಂದನೆಗಳು.